ಸಂಸ್ಥೆ ಅವನು ಮ್ಯಾನೇಜರ್ ಅಥವಾ ಓನರ್ ಎಲ್ಲಿ ಸಾಯ್ತದೆ ನನ್ಗಂತೂ ಗೊತ್ತಿಲ್ಲ. ಮ್ಯಾನೇಜರ್ ಅನ್ನೋರು ಬರ್ಬೇಕಾಯ್ತು, ಅವನು ಬಂದಿಲ್ಲ. ಈ ವಿಚಾರ ಇನ್ನೊಂದೇನು ಅಂದ್ರೆ ಪೊಲೀಸ್ನವ್ರನ್ನ ಸಪೋರ್ಟ್ ತಗೊಂಡಿದ್ದಾರೆ. ಈಗ ನಾವಲ್ಲಿ ಏನು ಕೋರ್ಟರ್ ಆಫೀಸ್ ಹತ್ರ ಅಲ್ಲಿ ಹೋಗಕ್ಕೂ ಬಿಡ್ತಲ್ಲ, ಅಲ್ಲ ಸುತ್ತಮುತ್ತ ಒಡ್ಡಾಡಕ್ಕೂ ಕೂಡ ಬಿಡ್ತಲ್ಲ. ನಮ್ಮನ್ನ ಬಂದು ಗದರ್ಸುವಂಥದ್ದು, ನಡಿರೋ ನಿಂತ್ಕೋಬೇಡ್ರಿ ಅನ್ನೋಂಥದ್ದು. ಈ ತರ ಸರ್ಕಾರದ ಕಡೆಯಿಂದನೇ ಇವರು ಒಂದು ಸಹಾಯನ ತಗೊಂಡು ಡ್ರೈವರ್ಗಳನ್ನ ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸನ ಮಾಡ್ತಾ ಇದ್ದಾರೆ. ನೀವು ಹೋರಾಟ ಇವತ್ತು ಸೀಮಿತನ ಅಥವಾ ನಿಮಗೆ ನ್ಯಾಯ ಇರೋದು ಸರ್? ಇವತ್ತೊಂದು ದಿನ ಅಂತ ಅಲ್ಲ, ನಮ್ಗೆ ಈ ಸಮಸ್ಯೆ ಪರಿಹಾರ ಸಿಗೋ ಗಂಟನು ಹೋರಾಟ ಮಾಡ್ತಾನೆ ಹೇಳ್ತೀವಿ. ಯಾವ್ದೇ ಹೋರಾಟ ನಿಂತಿರ್ತೀವಿ. ಇವತ್ತು ನಾನು ಯಾವ್ದು ಸಂಘ ಸಂಸ್ಥೆಗಳು ಇಲ್ಲಪ್ಪ, ನಾನಾದ್ರೂ ಬಂದು ನಿಂತ್ಕೊಂಡಿದ್ದೀನಿ. ಯಾಕೆ ಹೇಳು, ನಾನೊಬ್ಬ ಡ್ರೈವರು. ಸೊ ನಿಮ್ಗೂ ಹೇಳೋದಷ್ಟೇ, ನೀವು ಡ್ರೈವರು ಬಂದು ನಿಂತ್ಕೊಳ್ಳಿ. ಇವತ್ತು 2 ದಿವಸ ನಾವು ರಜಾ ಹಾಕ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ಕೊಂಡ್ರೆ ನಾಳೆ ದಿವಸ ರೇಟ್ ನಮ್ಗೆ ಜಾಸ್ತಿ ಸಿಗುತ್ತೆ. ಅವಾಗ ನಾವು ಇವತ್ತು ದುಡಿಯೋದು ಅವತ್ತು ನಾಳೆ ಇನ್ನೂ ಹೆಚ್ಚಾಗಿ ದುಡ್ಕೋಬಹುದು. ನಮ್ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಪ್ಯಾಸೆಂಜರ್ ಆಟೋಗಳಲ್ಲಿ ಗೂಡ್ಸ್ನ ಹೊಡಿತಾ ಇದಾರಲ್ಲ, ಇದಕ್ಕೆ ಮನಸ್ಸಿಗೆ ಏನು? ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕಿದ್ದೆ. ಈಗೇನು ಈ ತರ ಗಾಡಿಗಳಲ್ಲಿ ಗೂಡ್ಸ್ ಹಾಕಿ ಹೊಡಿತಾ ಇದಾರೆ, ಇದಕ್ಕೆ ಏನ್ ಪರಿಹಾರ ಅನ್ನೋದು ನಂದು ಯಾವ್ದೋ ಒಂದು ವಿಡಿಯೋ ಮಾಡ್ಬಿಟ್ಟು RTO ನಂಬರ್ ಹಾಕಿದೆ. ತುಂಬಾ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲಾ ವಿಡಿಯೋ ಮಾಡಾಕಿದ್ರು. ಏನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇರ್ಬೇಕಾದ್ರೆ ನಮ್ಗೆ ಏನು ಒಂದು ಈ ತರ ನಂಬರ್ ಯಾರು ಕೊಡ್ಲಿಲ್ಲ. ಆದ್ರೆ ಇವಾಗ ಬಂದ್ಬಿಟ್ಟು ಈ ತರ ನಂಬರ್ಗಳು ಕೊಟ್ಬಿಟ್ಟು ಪ್ಯಾಸೆಂಜರ್ ಗಾಡಿನ ಇಡಿ ಅನ್ನೋದಾಗಿರ್ಬೋದು, ಆ ಫೋಟೋ ಹೊಡೆದು ಹಾಕೋ ಅನ್ನೋದಾಗಿರ್ಬೋದು. ಇವತ್ ಪ್ಯಾಸೆಂಜರ್ ಗಾಡಿಲಿ ಬರೀ ನಮ್ 3 ವೀಲರ್ ಒಬ್ರಿಗೆಲ್ಲ ಹೊಡ್ತಾ ಬೀಳ್ತಾ ಇರೋದು. ಒಂದು ಟಾಟಾ ಎಸ್, ಒಂದು 8 ಫೀಟ್, ಮತ್ತೆ ಇನ್ನೊಂದು ಅಶೋಕ್ ಲೈನ್ ಬಣದಸ್ತು ಗುರು. ಒಂದೊಂದು ಪೈಪ್ 6 ಅಡಿ 7 ಅಡಿ ಪೈಪ್ ಬರ್ತವೆ. 12 ಅಡಿ ಪೈಪ್ ಕೂಡ ಟಾಟಾ ಎಸ್ ಅಲ್ಲ, ಅಪ್ಪೆ 3 ವೀಲರ್ ಟಾಪ್ ಮೇಲೆ ಹಾಕೊಂಡು ಹೋಗಂತದ್ದು. ಈಗ ಒಂದ್ ಬೀರು ಆ ಬೀರ್ ಆರಾಮಾಗಿ ನನ್ ಗಾಡಿ ಹಾಕೊಂಡ್ ಹೋಗ್ತೀನಿ. ನನ್ ಗಾಡಿಗೆ ಒಂದ್ ಅಡಿ ಆಚೆ ಬರುತ್ತೆ, ನಾನು ಹಾಕೊಂಡ್ ಹೋಗ್ತೀನಿ. ಆದ್ರೆ ಇವ್ರು ಪ್ಯಾಸೆಂಜರ್ ಗಾಡಿ ಹಾಕೊಂಡು ಇನ್ನೊಂದ್ ಹೇಳ್ತಾರೆ, ನಮ್ಮ ಹೊಟ್ಟೆ ಮೇಲೆ ರ್ಯಾಪಿಡೋದವ್ರು ಹೊಡೋರು, ನಿಮ್ಮ ಹೊಟ್ಟೆ ಮೇಲೆ ನಾವ್ ಹೊಡಿತೀವಿ ಅಂತ. ನಮ್ದು ಗೂಡ್ಸ್ ಕಣಯ್ಯ, ನಾವ್ ಮಾಡ್ತೀವಿ ಕಣ. ಇನ್ನೊಂದ್ ಹೇಳ್ತಾರೆ ಏನಂತ ಅಂದ್ರೆ 700 kgಗೆ 800 ಹಾಕ್ತೀರಾ, 800 kgಗೆ 900 ಹಾಕ್ತೀರಾ. ಅಣ್ಣ ಗೂಡ್ಸ್ ಗಾಡಿ ನನ್ ಗೂಡ್ಸೇ ಹೊಡಿತಾ ಇರೋದು, ಜನ ಹೊಡಿತಾ ಇಲ್ಲ ನಿಮ್ಮಂಗೆ. ನೀವು ಪ್ಯಾಸೆಂಜರ್ ಗಾಡಿ ಹೊಡಿತೀರಲ್ಲಪ್ಪ, 3 ಜನ ನಿಮಗೆ ಕೆಪಾಸಿಟಿ ಇರೋದು, ಎಷ್ಟು ಜನ ಹಾಕ್ತೀರಾ? 5 ಜನ 6 ಜನ 7 ಜನ. ಮುಂದೆ ಡ್ರೈವರ್ ಕುತ್ಕೊಳಕ್ಕೂ ಜಾಗ ಇರಲ್ಲ, ಕುಂಡಿ ಒಂದ್ ಸೈಡ್ ಹಾಕೊಂಡು ನಿಂತಿರ್ತಾನೆ. ಹಂಗ ಹಾಕೊಂಡು ಹೊಡಿತೀರಾ? ನಿಮ್ದು ಯಾವ್ದು ಕೇಳಕ್ಕಾಗಲ್ವಾ? ಈಗ ನಾನ್ ಮಾಡೋ ವಿಡಿಯೋಸ್ ಗಳಲ್ಲಿ ಕಮೆಂಟ್ ಗಳು ನೋಡಬಹುದು, ಪ್ಯಾಸೆಂಜರ್ ಗಾಡಿಗಳು ಯಾವ ರೇಂಜ್ ಕಮೆಂಟ್ ಹೊಡಿತಾರೆ ಅಂತ. ಮೊನ್ನೆ ಯಾವ್ದೋ ವಿಡಿಯೋ ಮಾಡ್ಬಿಟ್ಟಿರೋದಕ್ಕೆ ಪೀಣ್ಯಸರು ನಿಂಗಲ್ಲಿ ಎಷ್ಟು ತಡ್ಕಾಸ್ ಕೊಟ್ಟಿದ್ದಾರೆ ಗೊತ್ತಾ? ನನ್ಗೆ ಹೊಡಿತೀನಿ, ಬರ್ತೀನಿ, ನಿನ್ಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ. ಮೊನ್ನೆ ಹೆಂಗೋ ಒಂದಿಬ್ರು ಯಾರೋ ಅಲ್ಲಿ ನಮ್ಮ ಪೀಣ್ಯದಲ್ಲಿ ಅಂಟಮ್ದಿರೋ ಹೋಟ್ಲಾದ್ರೆ ಹುಡಿಕೊಂಡ್ ಬಂದಿದ್ರು. ನಾವಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರೋರೆಲ್ಲ ಹೋಗ್ತಿದ್ದಂಗೆ ಅವ್ರು ಸಿಗ್ಲಿಲ್ಲ, ಹೊಂಟೋಗ್ಬಿಟ್ರು. ಸೊ ದಯವಿಟ್ಟು ನಮ್ಮ ಡ್ರೈವರ್ಗಳು ದಯವಿಟ್ಟು ಸಪೋರ್ಟ್ ಮಾಡ್ರಿ. ಇವತ್ತು ನಾವು ನಿಂತ್ಕೊಂಡ್ ಮಾಡೋ ಹೋರಾಟಕ್ಕೆ ಜಯ ಇದ್ದೇ ಇದೆ, ಜಯ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಇಲ್ಲಿ ಬಂದ್ರೆ ಎಲ್ಲಾರ್ಗು ಹೇಳ್ತೀನಣ್ಣ, ಯಾರು ಕೂಡ ಕೂಗಾಡಕ್ ಹೋಗ್ಬೇಡ್ರಿ, ಜೈಕರಗಳು ಹಾಕಕ್ ಹೋಗ್ಬೇಡ್ರಿ. ಈಗ ರಾಜಣ್ಣವ್ರು ಹೇಳೋರೆ, ನಾವ್ ಒಂದು ಇದಕ್ಕೆ ಪರಿಹಾರ ತಂದೇ ತತ್ತೀವಪ್ಪ, ಪರಿಹಾರ ಮಾಡೇ ಮಾಡ್ತೀವಪ್ಪ ಅಂತ. ಈಗ ಬರ್ತಿದಂಗೆ ರಾಜಣ್ಣವ್ರನ್ನ ಕರ್ಕೊಂಡೋಗಿ ಒಳಗ್ ಕುಡಿಸ್ಕೊಂಡ್ರು ಅಲ್ವಾ? ಸೊ ಅದಕ್ಕೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದ್ ಬೇಡ. ಅವ್ರು ನಮಗ್ ಸಪೋರ್ಟ್ ಮಾಡ್ತಾವ್ರೆ, ನಾವು ಅದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಈಗ ಸ್ವಲ್ಪ ಜನ ಹಿಂದೆ ನೋಡ್ತಾ ಇದೀನಿ, ಕ್ಯಾಕ ಹೊಡೆಯೋದಾಗಿರ್ಲಿ, ಜೈಕರ ಹೊಡೆಯೋದಾಗಿರ್ಲಿ. ರಾಜಣ್ಣವ್ರು ಹೇಳ್ತಾವ್ರೆ ಜೈಕರ ಹಾಕ್ಬೇಡ್ರಪ್ಪ ಅಂತ, ಆದ್ರೂ ನಮ್ ಜನಗಳು ಮಾತು ಕೇಳಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನೇನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ಆಗ್ತಾ ಇರೋದು. ಅದಕ್ಕೊಂದು ತೊಂದ್ರೆ ನಮ್ಮಿಂದ ಇನ್ನೊಬ್ಬ ತೊಂದ್ರೆ ಆಗ್ಬಾರ್ದು. ಸೊ ಅಷ್ಟೇ, ಇವತ್ತಿನ ಇದಕ್ಕೆ ಅಷ್ಟೇ. ನನ್ನ ವಿಡಿಯೋ ಇನ್ ಮಾತಾಡಲ್ಲ, ನೋಡ್ದ ಇನ್ನು ನಮ್ಮ ನೋಡಿ ಸಸ್ಪೆಂಡ್ ಮಾಡಿದ್ದಾರೆ 4 ದಿವಸ. ಏನ್ ಮಾಡ್ಬೇಕು ನಾವು? ಒಂದು ದಿವಸ ನಮ್ ಗಾಡಿ ಓಡ್ಲಿಲ್ಲ ಅಂತ ಅಂದ್ರೆ, ಒಂದು ದಿವಸ ನಮ್ ಗಾಡಿ ಓಡ್ಲಿಲ್ಲ ಅಂತ ಅಂದ್ರೆ, ಒಂದ್ ದಿವಸ ಓಡ್ಲಿಲ್ಲ ಅಂತ ಅಂದ್ರೆ ನಮ್ದು ಯಾವ ತರ ಮಾಡ್ಬೇಕು ಹೇಳಿ? 4 ದಿವಸ 5 ದಿವಸ ಸಸ್ಪೆಂಡ್ ಆಗ್ತದಲ್ಲ, ಈ ತರ ಏನ್ ಮಾಡೋದು ಹೇಳಿ? ನಿಮ್ದು ಕಸ್ಟಮರ್ ತೆಪ್ಪಿದ್ರು ಡ್ರೈವರ್ ಮೇಲೆ ರೀಸನ್ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ, ಈ ತರ ಸಸ್ಪೆಂಡ್ ಮಾಡಿದ್ರೆ ನಾವು ಯಾವ ತರ ಜೀವನ ಮಾಡ್ಬೇಕು? ನೋಡಿ, ನಮಸ್ಕಾರಗಳು. ನೊಂದ ಚಾಲಕರ ವೇದಿಕೆಯಿಂದ ಆದಮಂತ ನಾಗವರ ವಿಭಾಗದಿಂದ ಇಲ್ಲಿ ನಾವೆಲ್ಲ ಸೇರಿರೋ ಇಂಟೆನ್ಷನ್ ಏನಂದ್ರೆ, ನಮ್ಗೆ ಆಗ್ತಾ ಇರೋದು ಕೋರ್ಟ್ರಿಂದ ದಬ್ಬಾಳಿಕೆ ಮತ್ತು ದೌರ್ಜನ್ಯ. ಇದಕ್ಕೆ ನ್ಯಾಯ ಬೇಕಂತ ನಾವು ಸೇರಿರೋ. ಮತ್ತೆ ನಮಗೆ ಬೇರೆಯವರಿಂದ ನಮ್ಗೆ ಯಾವ್ದೇ ತರದ್ದು ತೊಂದರೆ ಇಲ್ಲ. ಕೋರ್ಟ್ರು ಮತ್ತು ನಮ್ಮ ನೊಂದ ಚಾಲಕರ ವೇದಿಕೆ ಮತ್ತೆ ಗೂಡ್ಸ್ ಚಾಲಕರಿಂದ ಅವ್ರಿಗೆ ಆಗ್ತಾ ಇರೋ ದಬ್ಬಾಳಿಕೆಗೆ ಸೇರಿರೋದು. ಏನಂದ್ರೆ ಕೋರ್ಟ್ರಲ್ಲಿ ಒಂದ್ಸಲಿ ಸಸ್ಪೆಂಡ್ ಆದ್ರೆ ಅದರಲ್ಲಿ ಕೆಲವು ರೂಲ್ಸ್ ಇದೆ. ಅದರಲ್ಲಿ ನೀವು ಇಷ್ಟು ಬಾಡಿಗೆ 30 ಬಾಡಿಗೆ 40 ಬಾಡಿಗೆನ ಮಾಡಿ ಅದರಲ್ಲೂ ಸ್ಲಾಟ್ ಇದೆ. ನಾನು ಅದ್ರಲ್ಲಿ ಮತ್ತೆ ಕ್ಯಾನ್ಸಲ್ ಆದ್ರೆ ಮತ್ತೆ 9%, 16, 18 ಆತರ ಮಾಡಿ 3 ದಿವಸ 5 ದಿವಸ 10 ದಿವಸ ಸಸ್ಪೆಂಡ್ ಮಾಡ್ತಾನೆ. ನಮ್ಮ ಹತ್ರ ಅವನು ಇಲ್ಲಿಗಲ್ ಆಗಿ ಅಗ್ರಿಗೇಟೆಡ್ ಲೈಸೆನ್ಸ್ ಇಲ್ಲ ಅವನ ಹತ್ರ. ಅವ್ನು 20%, 20% ಗನಿಷ್ಠ 20% ಅವನು
ಇದು ಕಮಿಷನ್ ನ ತಗೊಂತಾ ಇದ್ದಾನೆ. ತಗೊಂಡು ಅವನೇನಕ್ಕೆ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇರೋದು? ನಮ್ ಗಾಡಿ, ನಮ್ ಡೀಸೆಲ್, ನಮ್ ಇದು, ನಾವು ಡ್ರೈವರ್ ಓನರ್ ಆಗಿರ್ತೀರಿ. ಅವ್ನ್ ಎಲ್ಲಿಂದಾನೋ ಬಂದ್ಬಿಟ್ಟು ನಮ್ಗೆ ದಬ್ಬಾಳಿಕೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮಗೆ ಆದ್ರೆ ಅದು ಪರ್ಸೆಂಟೇಜ್ ಏನಿದೆ ಕಾನೂನಿನ ಪ್ರಕಾರ, RTO ಪ್ರಕಾರ ಏನಿದೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅವನು 5% 8% ಏನಿದೆ ಅದನ್ನ ಕೊಟ್ರೆ ಓಕೆ. ಇಲ್ಲ ಅಂದ್ರೆ ನಮ್ಗೆ ಆ ಆ್ಯಪೇ ಬೇಡ. ಗೌರ್ಮೆಂಟ್ ಇಂದ ನಮ್ಗೆ ಆ್ಯಪ್ ಕೊಟ್ರೆ ನಾವು ನಮ್ಮ ಗೌರ್ಮೆಂಟ್ ಬೆಳೆಸ್ತೀರಿ. ಏನ್ ಕಮಿಷನ್ ನಾವು ಕೊಡೋದಿದೆ ಆ ಕಮಿಷನ್ ನಾನು ನಮ್ಮ ಗೌರ್ಮೆಂಟ್ ಕೊಡೋಕೆ ನಾವು ಎಲ್ಲ ರೆಡಿ ಆಗಿದ್ದೀರಿ ಅಷ್ಟೇ. ಇವ್ರಿಗೆ ನಾವು ಇವ್ರಿಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ. ಇವರಿಂದ ತೊಂದರೆ ಆಗ್ತದೆ. ವೋಟ್ರ್ ಬೇಡ, ವೋಟ್ರೇ ಬೇಡ. ಪ್ಯಾಸೆಂಜರ್ ಆಟೋದಲ್ಲಿ ಅಂದ್ರೆ ಡೈರೆಕ್ಟ್ ಡೆಲಿವರಿ ಏನು ಬೇಡ ನಮ್ಗೆ. ಈಗ ಸಾಮಾನ್ಯ ಆಟೋದಲ್ಲಿ ಲಗೇಜ್ ಮಹಾರಾಷ್ಟ್ರ ಮಾದರಿ ಮಾಡ್ರಿ. ನಿಮ್ಮ ಬೇಡಿಕೆ ಏನು ಉದ್ದೇಶ? ಪ್ಯಾಸೆಂಜರ್ ಅಂದ್ರೆ ಏನು? ಪ್ಯಾಸೆಂಜರ್ ಅಂದ್ರೆ ಯಾರು? ನಾಳೆ ಪ್ಯಾಸೆಂಜರ್ ಗೂಡ್ಸ್ ಅಂದ್ರೆ ಹೇಳಿದ್ರು ಗೂಡ್ಸ್ ಐಟಮ್ ನ ಗೂಡ್ಸ್ ಅಲ್ಲಿ ಹಾಕ್ಬೇಕು ಹೊರತು ಪ್ಯಾಸೆಂಜರ್ ಹಾಕ್ಬೇಕು. ಸರ್ ಊರಿಂದ ಯಾರೋ ಬರ್ತಾರೆ, ನಾನು ಒಪ್ಕೊಳ್ತೀನಿ, ಟ್ರೈನಿಂದ ಬರ್ತಾರೆ, ಬಸ್ಸಿಂದ ಬಂದ್ಮೇಲೆ ಒಂದು ಊರಿಂದ ಸ್ವಂತ ಒಂದು ರಾಗಿನೋ ಒಂದು 20 ಕೆಜಿ ಮೂಟೆನ ಏನೋ ತರ್ತಾರೆ, ಅದು ಅನಿವಾರ್ಯ, ಅದು ಹಾಕೊಳ್ಳಿ, ತಪ್ಪಿಲ್ಲ. ಗೂಡ್ಸ್ ಐಟಮ್ ಹೊಡಿಯೋರು ಇವತ್ತು ಪ್ರತಿದಿನ ಈ ಪ್ಯಾಸೆಂಜರ್ ಇದ್ರಲ್ಲಿ ಐತೆ, ಆಪಲ್ ಐತೆ. ಇವತ್ತು ಆಪ್ ಕ್ಲೋಸ್ ಆಗಿದೆ. ಪ್ಯಾಸೆಂಜರ್ ಗಾಡಿ 90 ಇಂದ ಹಾಕಿದಾರಲ್ಲ, 90 ಕೆಜಿ ಇಂದ ಹಾಕಿದ್ದಾರೆ, ಅದು ಇವತ್ತು ಕ್ಲೋಸ್ ಆಗಿದೆ. ಚೆಕ್ ಮಾಡಿದೆ ಇವತ್ತು, ನೆನ್ನೆ ಮೊನ್ನೆಲ್ಲ ಅದು ಐತೆ. ಅದ್ರ ಪ್ರಕಾರ ನಾವು ಜಗಳ ಮಾಡ್ತಾ ಇದೀವಿ. ಅದು ಹಾಕ್ಲೇಬಾರ್ದು ಅಂತ ಪ್ಯಾಸೆಂಜರ್ ಗಾಡಿ 20% ಕಡಿತ ಮಾಡಿದ್ದಾನೆ. ನೋಡಿ ಸರ್, ಇಲ್ಲಿ 6% ಇದ್ರೆ 2 ದಿನ ಸಸ್ಪೆಂಡ್, 16% ಇದ್ರೆ 5 ದಿನ ಸಸ್ಪೆಂಡ್, ಆಮೇಲೆ 22% ಬಂದ್ರೆ 7 ದಿನ ಸಸ್ಪೆಂಡ್. 7 ದಿನ ಈ ತರ ನಮ್ಗೆ ಮನೆ ಕೊಡಿಸ್ತಿದ್ದಾನೆ ಅವನು. ಇವಿಷ್ಟು ನೊಂದ ಚಾಲಕರ ಸಾಮಾನ್ಯ ಕಮಿಷನ್